ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡಿದ್ರಲ್ಲ, ಯೂಟ್ಯೂಬ್ ಅಲ್ಲಿ ತುಂಬಾ ಜನಕ್ಕೆ ಇರೋ ಪ್ರಾಬ್ಲಮ್ ಅಂತಂದ್ರೆ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇರಲ್ಲ. ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ತಿಳ್ಕೊಬೇಕಾಗತ್ತೆ. ತುಂಬಾ ಜನ ಅದ್ರ ಬಗ್ಗೆ ತಲೆ ಕೂಡ ಕೆಡಿಸ್ಕೊಳ್ಳಲ್ಲ, ಅಥವಾ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಕೊಂಡೇ ಕುತ್ಕೊಂಡಿರ್ತಾರೆ. ಬಿಟ್ರೆ ಯಾಕೆ ಅದಕ್ಕೆ ವ್ಯೂಸ್ ಬರ್ತಾ ಇಲ್ಲ, ಏನ್ ಮಿಸ್ಟೇಕ್ ನ ಮಾಡಿದೀವಿ, ಎಲ್ಲಿ ಏನ್ ಸರಿ ಮಾಡ್ಕೊಂಡ್ರೆ ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ, ಅಥವಾ ಯಾರು ಹೇಳ್ಕೊಡೋಕ್ಕೂ ಕೂಡ ಇರಲ್ಲ. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ನಾನೊಂದಷ್ಟು ಟಿಪ್ಸ್ಗಳನ್ನ ಹೇಳ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನೀವು ನಾನು ಹೇಳೋ ಈ ಟಿಪ್ಗಳನ್ನ ಟ್ರೈ ಮಾಡ್ತೀರಾ ಅಂತಂದ್ರೆ ನಿಮ್ಮ ವಿಡಿಯೋಗಳಿಗೂ ಮತ್ತೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಸ್ಟಾಪ್ ಆಗಿರೋ ವಿಡಿಯೋಗಳಿಗೂ ವ್ಯೂಸ್ ಬರ್ಬೋದು. ಟ್ರೈ ಮಾಡಿ ನಾನು ಹೇಳೋ ಟಿಪ್ಗಳನ್ನ, ಆಯ್ತಾ? ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗ್ ಅನಿಸ್ತು ಅಂತ ಅನ್ಬಿಟ್ಟು. ಇನ್ನು ಟಿಪ್ಗಳೇನಪ್ಪಾ ಅಂತಂದ್ರೆ, ಮೊದಲನೇದಾಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡೋಕ್ಕೂ ಮುಂಚೆ, ನಿಮ್ಗೆ ಈಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ 1 ಅವರ್ 2 ಅವರ್ ಆದ್ಮೇಲೆ ನಿಮ್ಮ ವಿಡಿಯೋಗಳಿಗೆ ಸ್ವಲ್ಪ ವ್ಯೂಸ್ ರೈಸ್ ಆಗ್ಬೋದು ಅಲ್ಲ, ಆ ಟೈಮ್ ಯಾವುದು ಅನ್ನೋದನ್ನ ನೀವು ಕರೆಕ್ಟ್ ಆಗಿ ನೋಡಿ ಇಟ್ಕೊಬೇಕು. ಈಗ ಪೀಕ್ ಟೈಮ್ ಯಾವುದು ಅನ್ನೋದು ತಿಳ್ಕೊಬೇಕಾಗತ್ತೆ. ಅದನ್ನ ನೋಡ್ಕೊಳ್ಳಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿದಾಗ. ಆ ತರ ಏನಾದ್ರೂ ನಿಮ್ಗೆ ಪೀಕ್ ಟೈಮ್ ಗೊತ್ತಾಯ್ತು ಅಂತಂದ್ರೆ ಆ ಪೀಕ್ ಟೈಮ್ಗೂ 1 ಅವರ್ ಮುಂಚೆ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿ, ಆಯ್ತಾ? ಇದೊಂದು ಟಿಪ್ನ ಫಾಲೋ ಮಾಡಿ. ಅದ್ರಲ್ಲೂ ನಮ್ಗೆ ಗೊತ್ತಾಗ್ತಾ ಇಲ್ಲಪ್ಪ, ನಮ್ಗೆ ಯಾವ ಟೈಮ್ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತಿದ್ರೆ, ನಿಮ್ಗೆ ನಿಮ್ಮ YT ಸ್ಟುಡಿಯೋನಲ್ಲೇ ಇರುತ್ತೆ ನಿಮ್ಮ ಆಡಿಯನ್ಸ್ ಯಾವ ಟೈಮಲ್ಲಿ ನಿಮ್ಗೆ ಸಿಗ್ತಾರೆ, ಅವೈಲೇಬಲ್ ಇದ್ದಾರೆ ನಿಮ್ಮ ವಿಡಿಯೋಗಳನ್ನ ನೋಡೋದಕ್ಕೆ ಅಂತ ಅದ್ರಲ್ಲಿ ಇರುತ್ತೆ. ಅದನ್ನ ನಾನು ಆಮೇಲೆ ತೋರಿಸ್ಕೊಡ್ತೀನಿ ನಿಮ್ಗೆ. ಅದರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ನೋಡ್ಕೊಂಡು ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಂಡ್ರೆ ಅದಕ್ಕೆ 1 ಅವರ್ ಮುಂಚೆ, ನಿಮ್ಗೆ ಪೀಕ್ ಟೈಮ್ಗೆ 1 ಅವರ್ ಮುಂಚೆ ನೀವು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ಇನ್ನೊಂದು ಟಿಪ್ಪು ಅಂತಂದ್ರೆ, ಈಗ ವಿಡಿಯೋನೇನೋ ಅಪ್ಲೋಡ್ ಮಾಡ್ತೀರಾ, ಅದಕ್ಕೆ ನೀವೊಂದು ಟೈಟ್ಲು ತಮ್ನೇಲ್ನು ಕೂಡ ಹಾಕಿರ್ತೀರಾ. ಆ ತಮ್ನೇಲ್ ಹಾಕಿ, ಟೈಟ್ಲು ತಮ್ನೇಲ್ ಹಾಕಿ ನೀವು ವಿಡಿಯೋನ ಅಪ್ಲೋಡ್ ಮಾಡಿ 1 ಅವರ್ ವರೆಗೂ ವೆಯ್ಟ್ ಮಾಡಿ. 1 ಅವರ್ ಕೆಲವೊಂದ್ಸರಿ ಸ್ಟಾರ್ಟಿಂಗ್ ಅಲ್ಲಿ ಕ್ಲಿಕ್ಸ್ ಬರೋದು ಸ್ವಲ್ಪ ಸ್ಲೋನೇ ಆಗಿರುತ್ತೆ, ಕೆಲವೊಂದ್ಸರಿ ಫಾಸ್ಟ್ ಆಗಿ ಕೂಡ ಬಂದ್ಬಿಡುತ್ತೆ. ಅದು ನೀವು ಯಾವ ತರ ಕಂಟೆಂಟ್ ಮಾಡಿದೀರಾ ಅಂದ್ರೆ, ನಿಮ್ಮ ವಿಷಯ ಏನು, ಅದು ತಮ್ನೇಲ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ನಿಮ್ಗೇನಾದ್ರೂ ಸ್ಲೋ ಆಗಿ ಅಥವಾ 1 ಅವರ್ ಆದ್ರೂ ಕೂಡ ಇನ್ನೂ ವ್ಯೂಸ್ ಬರ್ತಾ ಇಲ್ಲ, ಕ್ಲಿಕ್ಸ್ ಬರ್ತಾ ಇಲ್ಲ ಅಂತಂದ್ರೆ ಆ ಟೈಮಲ್ಲಿ ನೀವು ತಮ್ನೇಲ್ನ ಚೇಂಜ್ ಮಾಡಿ. ತುಂಬಾ ಜನ ಇದನ್ನ ಮಾಡೋದೇ ಇಲ್ಲ. ಒಂದು ವಿಡಿಯೋಗೆ ಒಂದು ತಮ್ನೇಲ್ ಹಾಕಿದೀರಾ ಅಂತಂದ್ರೆ ಮುಗೀತು, ಅದಕ್ಕೆ ಇನ್ನೊಂದು ಏನು ಅದ್ರ ಕಡೆ ತಿರುಗೂ ಕೂಡ ನೋಡಲ್ಲ, ಆ ತಮ್ನೇಲ್ನ ಚೇಂಜ್ ಮಾಡೋ ಯೋಚನೆ ಕೂಡ ಮಾಡಲ್ಲ. ಅಂದ್ರೆ ಗೊತ್ತು ಇಲ್ಲ ಅಂತ ಅನ್ಸುತ್ತೆ ಕೆಲವ್ರಿಗೆ. ನಾನ್ ನೋಡ್ದಂಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ. ನಾವು ನಮ್ಮ ವಿಡಿಯೋಗಳಿಗೆ ತಮ್ನೇಲ್ಗಳನ್ನ ಚೇಂಜ್ ಮಾಡ್ಬೋದು. ಒಂದು ವಿಡಿಯೋಗೆ ನೀವು 3 ಸಲ ತಮ್ನೇಲ್ನ ಚೇಂಜ್ ಮಾಡ್ಕೊಬಹುದು. 1 ವಾರ ಟೈಮ್ ಇರುತ್ತೆ ನಿಮ್ಮ ವಿಡಿಯೋಗಳಿಗೆ ತಮ್ನೇಲ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ. ಎಷ್ಟೋ ಸಲಿ ನನ್ಗೆ ವರ್ಕ್ ಆಗಿರೋದನ್ನ ನಾನು ಹೇಳ್ತಿದ್ದೀನಿ. ಇದು ನಾನ್ ಟ್ರೈ ಮಾಡಿರೋದು, ನನಗೆ ವರ್ಕ್ ಆಗಿರೋದು. ನನ್ನ ವಿಡಿಯೋಗಳಿಗೆ ಎಷ್ಟೋ ಸಲಿ ನಾನು ವಿಡಿಯೋ ಅಪ್ಲೋಡ್ ಮಾಡಿ 1 ಅವರ್ 2 ಅವರ್ ಆದಾಗ್ಲೂ ನನಗೆ ವ್ಯೂಸ್ ಬರ್ತಾ ಇಲ್ಲ, ಕ್ಲಿಕ್ಸ್ ಬರ್ತಾ ಇಲ್ಲ ಅಂತಂದಾಗ ನಾನು ಅದಕ್ಕೆ ತಮ್ನೇಲ್ಗಳನ್ನ ಚೇಂಜ್ ಮಾಡ್ತೀನಿ. ಈಗ ನಾನು ಒಂದು ವಿಡಿಯೋಗೆ ತಮ್ನೇಲ್ನ ಮಾಡ್ತಿದ್ದೀನಿ ಅಂತಂದ್ರೆ ಅದಕ್ಕೆ ನಾನು ಒಂದು 3-4 ತಮ್ನೇಲ್ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಫಸ್ಟ್ ನಾನು ಒಂದು ತಮ್ನೇಲ್ನ ಹಾಕ್ತೀನಿ. ಅದು ಹಾಕಿದಾಗ ಏನಾದ್ರೂ ನನಗೆ ಸ್ಟಾರ್ಟಿಂಗ್ ಅಲ್ಲೇ ಏನಾದ್ರು ಕ್ಲಿಕ್ಸ್ ಗಳು ಬರಕ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನಾನು ಮತ್ತೆ ಏನು ಮಾಡಕ್ ಹೋಗಲ್ಲ, ಬಿಟ್ಬಿಡ್ತೀನಿ ಆ ತಮ್ನೇಲ್ನೇನೆ. ಮತ್ತೇನಾದ್ರೂ ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಫಾಸ್ಟ್ ಆಗಿ ಕ್ಲಿಕ್ಸ್ ಗಳು ಬರುತ್ತೆ, 1 ಅವರ್ 2 ಅವರ್ ಆದ್ಮೇಲೆ ಸ್ಟಾಪ್ ಆಗ್ಬಿಡುತ್ತೆ. ಅದು ಯಾಕೆ ಅನ್ನೋದನ್ನು ಕೂಡ ನಾನು ಆಮೇಲೆ ನಿಮ್ಗೆ ಕ್ಲಿಯರ್ ಆಗಿ YT ಸ್ಟುಡಿಯೋನ ಓಪನ್ ಮಾಡಿನೇ ತೋರಿಸ್ತೀನಿ. ಅದಕ್ಕೆ ಹೇಳ್ತಿದ್ದೀನಿ ಕೊನೆ ತನಕ ನೋಡಿ ಅಂತ ಅನ್ಬಿಟ್ಟು. ಯಾಕೆ ಆತರ ಆಗತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಆತರ ಆದಾಗ್ಲೂ ಕೂಡ ನಾನು ತಮ್ನೇಲ್ನ ಚೇಂಜ್ ಮಾಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಕ್ಲಿಕ್ಸ್ ಬಂದಿದ್ರು ಕೂಡ 1-2 ಅವರ್ ಆದ್ಮೇಲೆ ಅದಕ್ಕೆ ಏನಾದ್ರೂ ಕ್ಲಿಕ್ ಬರ್ತಾ ಇಲ್ಲ, ವ್ಯೂಸ್ ಸ್ಟಾಪ್ ಆಗ್ತಿದೆ ಅಂತ ಅಂದಾಗ್ಲೂ ಕೂಡ ನಾನು ತಮ್ನೇಲ್ನ ಚೇಂಜ್ ಮಾಡ್ತೀನಿ. ಅವಾಗ್ಲೂ ಕೂಡ ಮತ್ತೆ ನನಗೆ ಏನು ಕ್ಲಿಕ್ಗಳ ವಿಡಿಯೋಗೆ ವ್ಯೂಸ್ ಬರೋದಕ್ಕೆ ಸ್ಟಾರ್ಟ್ ಆಗತ್ತೆ, ಆಯ್ತಾ? ಇದು ತುಂಬಾ ಜನ ಮಾಡಲ್ಲ. ಮಾಡಿ ನೀವು ಒಂದಲ್ಲ ಅಂತ 3 ತಮ್ನೇಲ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಅಪ್ಲೋಡ್ ಮಾಡಿ 1 ಅವರ್ ವರೆಗೂ ವೆಯ್ಟ್ ಮಾಡಿ. ವ್ಯೂಸ್ ಬರ್ಲಿಲ್ಲ ಅಂತಂದಾಗ ಮತ್ತೆ ತಮ್ನೇಲ್ನ ಚೇಂಜ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರೂ ವ್ಯೂಸ್ ಬರ್ತಿಲ್ಲ ಅಂದಾಗ ಇನ್ನೊಂದು ತಮ್ನೇಲ್ನ ಚೇಂಜ್ ಮಾಡ್ಬೋದು. ಒಂದು ಟಿಪ್ನ ಟ್ರೈ ಮಾಡಿ ನೋಡಿ ನೀವು. ನನಗೆ ವರ್ಕ್ ಆಗಿದೆ, ನನಗೆ ತುಂಬಾ ವಿಡಿಯೋಗಳಿಗೆ ಇದೇ ತರ ವ್ಯೂಸ್ ಬಂದಿದೆ. ಇತ್ತೀಚೆಗಂತೂ ನಾನು ಎಲ್ಲಾ ವಿಡಿಯೋಗಳಿಗೂ ಒಂದು 3-4 ತಮ್ನೇಲ್ನ ರೆಡಿ ಇಟ್ಕೊಂಡಿರ್ತೀನಿ. ನನಗೆ ಯಾವಾಗ ವಿಡಿಯೋಗೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಆವಾಗ ನಾನು ವಿಡಿಯೋಗೆ ತಮ್ನೇಲ್ನ ಚೇಂಜ್ ಮಾಡ್ತೀನಿ. ಇದು ತುಂಬಾ ಜನ ಮಾಡಲ್ಲ, ಮಾಡಿ, ಆಯ್ತಾ? ಒಂದೇ ತಮ್ನೇಲ್ಗೆ ಫಿಕ್ಸ್ ಆಗಬೇಡಿ.
ಮತ್ತೆ ಅದ್ರ ಮೇಲೆ ಬರೆಯೋ ಟೆಕ್ಸ್ಟ್ಗಳು ಅಷ್ಟೇನೇನೆ, ನೀವು ಫಸ್ಟ್ ಹಾಕಿರೋ ತಮ್ನೇಲ್ಗೆ ಕ್ಲಿಕ್ ಬರ್ಲಿಲ್ಲ ಅಂದಾಗ ಅದು ಇನ್ನೊಂಥರ ಏನಾದ್ರೂ ಟೆಕ್ಸ್ಟ್ ಅನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ, ಸ್ವಲ್ಪ ರಿವರ್ಸ್ ಆಗಿ ಹಂಗೆ ಹಿಂಗೆ ಹಾಕೋದು ಮಾಡ್ಬೇಕಾಗತ್ತೆ. ಹಂಗ್ ಮಾಡಿದಾಗ ಗ್ಯಾರಂಟಿ ಕ್ಲಿಕ್ ಬರುತ್ತೆ. ಕ್ಲಿಕ್ ಬರೋ ತರ ತಮ್ನೇಲ್ಗಳನ್ನ ಹಾಕ್ಬೋದು ನಾವು. ಹಂಗಂತ ಕ್ಲಿಕ್ ಬೈಟ್ ತಮ್ನೇಲ್ಗಳನ್ನ ಹಾಕಕ್ ಹೋಗ್ಬೇಡಿ ದಯವಿಟ್ಟು. ವಿಡಿಯೋದಲ್ಲಿ ವಿಷಯನೇ ಇಲ್ಲದೆ ಏನಂದ್ರೆ ಅದು ತಮ್ನೇಲ್ಗಳನ್ನ ಹಾಕಕ್ ಹೋಗ್ಬೇಡಿ. ನೀವು ಫಸ್ಟ್ ಹಾಕಿರೋ ತಮ್ನೇಲಲ್ಲಿ ಏನ್ ವರ್ಡ್ಗಳು ಹಾಕಿರ್ತೀರಾ ಅದನ್ನ ಸ್ವಲ್ಪ ಇನ್ನೊಂಚೂರು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋ ತರ ತಮ್ನೇಲ್ನ ಮಾಡ್ಕೊಂಡ್ರಿ ಅಂತಂದ್ರೆ ಗ್ಯಾರಂಟಿ ಕ್ಲಿಕ್ ಬರುತ್ತೆ. ಈ ಟಿಪ್ನ ಟ್ರೈ ಮಾಡಿ, ಎಲ್ಲರೂ ಕೂಡ ಟ್ರೈ ಮಾಡಿ. ಇದನ್ನ ಯಾರೆಲ್ಲ ನಿಮ್ಗೆ ವ್ಯೂಸ್ ಬರ್ತಾ ಇಲ್ಲ ಅಂತಿರಲ್ಲ ಅವರೆಲ್ಲರೂ ಟ್ರೈ ಮಾಡಿ. ಅದಾದ್ಮೇಲೆ ಟೈಟ್ಲು ಕೂಡ ಅಷ್ಟೇನೆ, ಒಂದ್ಸತಿ ಒಂದು ವಿಡಿಯೋಗೆ ಒಂದು ಟೈಟ್ಲ್ ಬರ್ದಿದ್ದೀರಾ ಅಂತ ಅಂದ್ಮೇಲೆ ಮುಗೀತು, ಮತ್ತೆ ನೀವು ಟೈಟ್ಲ್ ಕಡೆ ತಿರುಗಿ ನೋಡೋದೇ ಇಲ್ಲ. ವಿಡಿಯೋಗೆ ತಮ್ನೇಲ್ ಎಷ್ಟು ಮುಖ್ಯನೋ ಟೈಟ್ಲು ಅಷ್ಟೇ ಮುಖ್ಯ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ. ಟೈಟ್ಲು ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ಹೋಗುತ್ತೆ ಅಲ್ಲ, ನೋಟಿಫಿಕೇಶನ್ ಹೋಗಿದ ತಕ್ಷಣ ಫಸ್ಟ್ ನೋಡೋದು ಟೈಟ್ಲ್ನ, ತಮ್ನೇಲ್ನ ಅಲ್ಲ. ಟೈಟ್ಲ್ ನೋಡಿ ಅಲ್ಲಿ ತುಂಬಾ ಜನ ಅದನ್ನ ಕ್ಲಿಕ್ ಮಾಡೋದಕ್ಕೆ ಇದ್ ಮಾಡ್ತಾರೆ. ಅಲ್ಲೇ ನೀವೇನಾದ್ರೂ ಟೈಟ್ಲ್ನ ಸರಿಯಾಗಿ ಬರೀಲಿಲ್ಲ ಅಂತಂದ್ರೆ ನೋಡಲ್ಲ, ತುಂಬಾ ಜನ ಅದನ್ನ ಕ್ಲಿಕ್ ಮಾಡಲ್ಲ, ಅಲ್ಲೇ ಬಿಟ್ಬಿಡ್ತಾರೆ. ಆ ತರ ಕೂಡ ಆಗತ್ತೆ. ಅದಕ್ಕೆ ಹೇಳೋದು ಟೈಟ್ಲು ಕೂಡ ಫಸ್ಟ್ ಹಾಕಿರೋ ಟೈಟ್ಲು ಸರಿ ಇಲ್ಲ ಅಂತಂದಾಗ ನೀವು ಅದನ್ನು ಕೂಡ ಚೇಂಜ್ ಮಾಡ್ಬೋದು. ಮತ್ತೆ ನಿಮ್ಗೆ ಸೇಮ್ ತಮ್ನೇಲ್ ಚೇಂಜ್ ಮಾಡೋ ತರ ಟೈಟ್ಲು ಚೇಂಜ್ ಮಾಡೋದಕ್ಕೂ ನಿಮ್ಗೊಂದು ವಾರ ಟೈಮ್ ಇರುತ್ತೆ. ನೀವು ಆರಾಮಾಗಿ ಒಂದು 3-4 ಟೈಟ್ಲ್ವರೆಗೂ ಚೇಂಜ್ ಮಾಡ್ಕೊಬಹುದು, ಏನು ಪ್ರಾಬ್ಲಮ್ ಇಲ್ಲ. ಕರೆಕ್ಟ್ ಆಗಿರೋ ಟೈಟ್ಲ್ನ ಬರೀರಿ. ಟೈಟ್ಲು ಬರೆಯಕ್ಕೆ ಗೊತ್ತಾಗ್ತಿಲ್ಲ ಅಂತಂದ್ರೆ ನಾನು ಟೈಟ್ಲು, ಡಿಸ್ಕ್ರಿಪ್ಷನ್, ಕೀವರ್ಡ್ಸ್, ಹ್ಯಾಶ್ ಟ್ಯಾಗ್ಸ್ ಇದನ್ನೆಲ್ಲ ಮಾಡೋದನ್ನ ಆಲ್ರೆಡಿ ಒಂದು ವಿಡಿಯೋ ಮಾಡಿ ತೋರಿಸಿದೀನಿ. ಅದನ್ನ ತುಂಬಾ ಜನ ನೋಡಿಲ್ಲ ಅನ್ನೋದಾದ್ರೆ ನೋಡಿ, ನಾನು ಬೇಕಿದ್ರೆ ಆ ವಿಡಿಯೋನ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ. ಆ ವಿಡಿಯೋನ ನೋಡಿ, ಆ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿ ತೋರಿಸಿದೀನಿ ನಾನು ಯಾವ ತರ ಹಾಕ್ಬೋದು ಅಂತ ಅನ್ಬಿಟ್ಟು. ನೋಡಿ ಆಯ್ತಾ, ಅದನ್ನ ನೋಡ್ಕೊಂಡು ನೀವು ಆ ತರ ಮಾಡಿ. ನಿಮ್ಗೆ ಬೇಕಾದಷ್ಟು ತಮ್ನೇಲ್ ಐಡಿಯಾಗಳನ್ನ ಸಿಗುತ್ತೆ ಅದರಲ್ಲಿ. ಅದನ್ನ ನೋಡ್ಕೊಂಡು ನೀವು ಯಾವ್ದಾದ್ರು ಒಂದು ಸೆಲೆಕ್ಟ್ ಮಾಡಿ, ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ ಅಥವಾ ಅದು ಕ್ಯೂರಿಯಾಸಿಟಿ ಇದೆಯಾ, ಅದನ್ನ ನೋಡಿ ಕ್ಲಿಕ್ ಮಾಡ್ತಾರಾ ಅಂತ ನಿಮ್ಗೆ ಅನ್ಸ್ತು ಅಂತಂದ್ರೆ ಆ ತಮ್ನೇಲ್ನ, ಆ ಟೈಟ್ಲನ್ನ ನೀವು ಯೂಸ್ ಮಾಡ್ಕೊಬಹುದು. ಆ ತರ ನೀವು ಟೈಟ್ಲು ಕೂಡ ಚೇಂಜ್ ಮಾಡಿ. ತುಂಬಾ ಜನ ಮಾಡಲ್ಲ ಇದನ್ನ, ಒಂದ್ಸತಿ ಒಂದ್ ಹಾಕದ್ಮೇಲೆ ಮುಗೀತು ಬಿಟ್ಬಿಡ್ತಾರೆ, ತಲೆ ಕೆಡಿಸ್ಕೊಳಲ್ಲ. ಈ ತರ ಮಾಡ್ದಾಗ್ಲೂ ಕೂಡ ಟೈಟ್ಲು ತಮ್ನೇಲ್ನ ಚೇಂಜ್ ಮಾಡ್ದಾಗ್ಲೂ ಕೂಡ ನಿಮ್ಮ ಸ್ಟಾಪ್ ಆಗಿರೋ ವ್ಯೂಸ್ ಮತ್ತೆ ಬರುತ್ತೆ. ಆಮೇಲೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ, ವೈರಲ್ಲು ಅಂದ ತಕ್ಷಣ, ನಾನು ಇದನ್ನ ಮುಂಚೆ ಒಂದು ವಿಡಿಯೋದಲ್ಲೂ ಹೇಳಿದೀನಿ, ವೈರಲ್ಲು ಅಂದ ತಕ್ಷಣ ನಿಮ್ಗೆ ಒಂದೇ ಸಲಿ ಲಕ್ಷಗಳ ಗಟ್ಟಲೆ ವ್ಯೂಸ್ ಹೋಗೋದೆ ವೈರಲ್ ಅಲ್ಲ. ಈಗ ನಿಮ್ಗೆ 10-20 ವ್ಯೂಸ್ ಬರ್ತಿದೆ ಅಂತ ಅಂದಾಗ ನಿಮ್ಗೆ ಒಂದು 100-200 ವ್ಯೂಸ್ ಬಂತು ಅಂತ ಅನ್ಕೊಳ್ಳಿ ಆ ವಿಡಿಯೋಗೆ ಒಂದೇ ದಿನ, ಅವಾಗ ಅದು ವೈರಲ್ಲು. ಮತ್ತೆ ಅದೇ ತರ ನಿಮ್ಗೆ 100-200 ಬರ್ತಿರೋ ಜಾಗದಲ್ಲಿ ಒಂದೇ ದಿನಕ್ಕೆ ನಿಮ್ಗೆ 500,000 ವ್ಯೂಸ್ ಬಂತು ಅಂತ ಅನ್ಕೊಡಿ, ಅದು ಕೂಡ ವೈರಲ್ ಏನೇನೆ. ಈಗ ನಾನು ಮೊನ್ನೆ ಒಂದು ವಿಡಿಯೋ, ನನ್ನ ವಿಡಿಯೋಗೆ ಬಂದು ತೋರಿಸ್ದೆ ಅಲ್ಲ ನಾನು, ಆ ತರ ಇರುತ್ತೆ ವೈರಲ್ಲು ಅಂತಂದ್ರೆ. ಕೆಲವ್ರು ವೈರಲ್ಲು ಅಂದ ತಕ್ಷಣ ತುಂಬಾ ಲಕ್ಷಗಳ ಗಟ್ಟಲೆ ವ್ಯೂಸ್ ಬಂದ್ರೇನೆ ವೈರಲ್ಲು ಅಂತ ಅನ್ಕೊಂಡಿರ್ತಾರೆ, ಆ ತರ ಅಲ್ಲ. ಈಗ ನಾನು ಹೇಳದ್ನಲ್ಲ ಹಿಂಗಿರುತ್ತೆ. ಅದಾದ್ಮೇಲೆ ಈಗ 2 ಟಿಪ್ ಆಯ್ತಲ್ಲ, ಟೈಟ್ಲು ಚೇಂಜ್ ಮಾಡೋದು, ತಮ್ನೇಲ್ ಚೇಂಜ್ ಮಾಡೋದು. ಅದಾದ್ಮೇಲೆ ಅನಾಲಿಟಿಕ್ಸ್ ನ ಚೆಕ್ ಮಾಡ್ಕೊಳ್ಳೋದು. ಅನಾಲಿಟಿಕ್ಸ್ ಅಷ್ಟೇ ತುಂಬಾ ಜನ ಚೆಕ್ ಮಾಡಲ್ಲ. ವಿಡಿಯೋನ ಅಪ್ಲೋಡ್ ಮಾಡಿ ಆದ್ಮೇಲೆ ಅಷ್ಟೇ ಮುಗೀತು, ಅದಕ್ಕೆ ಎಷ್ಟು ವ್ಯೂಸ್ ಬರ್ತಿದೆ, ಎಷ್ಟು ಜನ ನೋಡ್ತಿದ್ದಾರೆ, ಅದು ಎಷ್ಟು ಟೈಮಿಂಗ್ಸ್ ಅಲ್ಲಿ ನೋಡ್ತಿದ್ದಾರೆ, ಎಲ್ಲಿಗೆ ಸ್ಕಿಪ್ ಮಾಡಿ ಹೋಗ್ತಿದ್ದಾರೆ, ಇದೆಲ್ಲಾನು ನೋಡೋದೇ ಇಲ್ಲ. ತುಂಬಾ ಜನ ಗೊತ್ತು ಇಲ್ಲ ಅದನ್ನು ಕೂಡ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ. ಸ್ಕ್ರೀನ್ ರೆಕಾರ್ಡರ್ ಹಾಕಿ ಎಲ್ಲಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿನೇ ತೋರಿಸ್ತೀನಿ. ನೋಡಿ, ವಿಡಿಯೋನ ಕ್ಲಿಯರ್ ಆಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋಗಳಲ್ಲಿ ಇದೇ ತರ ಇದೆಯಾ ಅಂತ ಕ್ಲಿಕ್ ಥ್ರೂ ರೇಟ್ ಚೆಕ್ ಮಾಡ್ಕೊಳ್ಳಿ, ಅವರೇಜ್ ವ್ಯೂ ಡ್ಯೂರೇಷನ್ ಚೆಕ್ ಮಾಡ್ಕೊಳ್ಳಿ. ಇವೆಲ್ಲ ಇರುತ್ತೆ. ರೀಚ್ ಎಷ್ಟು ಸಿಗ್ತಾ ಇದೆ, ಅದಕ್ಕೆ ಎಷ್ಟು ವ್ಯೂಸ್, ಕ್ಲಿಕ್ಸ್ ಗಳು ಎಷ್ಟು ಬರ್ತಾ ಇದಾವೆ, ಇವನ್ನೆಲ್ಲ ನೋಡ್ಬೇಕಾಗತ್ತೆ. ಅದನ್ನ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ ಕ್ಲಿಯರ್ ಆಗಿ. ಇದೆಲ್ಲ ಚೆಕ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ವಿಡಿಯೋಗಳಿಗೆ ಗ್ಯಾರಂಟಿ ಸ್ಟಾಪ್ ಆಗಿರೋ ವಿಡಿಯೋಗಳಿಗೂ ವ್ಯೂಸ್ ಬರುತ್ತೆ. ಟ್ರೈ ಮಾಡಿ ಆಯ್ತಾ ಈ ಟಿಪ್ಗಳನ್ನ. ಅದಾದ್ಮೇಲೆ ನೆಕ್ಸ್ಟ್ ಬರೋದು, ನೀವು ದಿನಕ್ಕೊಂದೊಂದ್ ತರ ಮಿಕ್ಸ್ಡ್ ಕಂಟೆಂಟ್ ನ ಮಾಡಕ್ ಹೋಗ್ಬೇಡಿ. ಯಾವತ್ತು ಕೂಡ ಒಂದೇ ನೀಚಲ್ಲಿ ಒಂದೇ ಕಂಟೆಂಟ್ ಅನ್ನ ಒಂದೇ ಕ್ಯಾಟಗರಿ ಮೇಲೆ ವಿಡಿಯೋಗಳನ್ನ ಮಾಡ್ಕೊಂಡು ಹೋಗಿ. ಅವಾಗ ನಿಮ್ಗೆ ಇವಾಗ ವ್ಯೂಸ್ ಬರ್ದೇ ಹೋದ್ರು ಕೂಡ ಸ್ವಲ್ಪ ದಿನ ಆದ್ಮೇಲೆ ಕೂಡ ಆ ವಿಡಿಯೋಗೆ ವ್ಯೂಸ್ ಬರೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತಂದ್ರೆ ಆ ವಿಡಿಯೋ ಏನಾದ್ರೂ ಸರ್ಚಿಂಗ್ ಅಲ್ಲಿ ಇತ್ತು ಅಂತಂದ್ರೆ, ಯಾರಾದ್ರೂ ಸರ್ಚ್ ಮಾಡಿ ಆ ವಿಡಿಯೋ ತಕ್ಷಣ ಹುಡುಕ್ತಿದ್ರು ಅಂತಂದಾಗ ನಿಮ್ಮ ವಿಡಿಯೋ ಅವ್ರ ಕಣ್ಣಿಗೆ ಏನಾದ್ರೂ ಕಾಣಿಸ್ತು ಅಂತಂದ್ರೆ ಗ್ಯಾರಂಟಿ ಆ ವಿಡಿಯೋನ ನೋಡ್ತಾರೆ. ಆ ತರ ನನಗೂ ಕೂಡ ಆಗಿದೆ. ತುಂಬಾ ವಿಡಿಯೋಗಳು ನನಗೆ ಸ್ಟಾರ್ಟಿಂಗ್ ಅಲ್ಲಿ ಹಾಕಿದ ದಿವಸ ಬಿಟ್ಟು ಒಂದ್ 2 ದಿನ 3 ದಿನ ಆದ್ಮೇಲೆ ಕೂಡ ವಿಡಿಯೋಗೆ ವ್ಯೂಸ್ ಬಂದಿರೋದಿದೆ. 1 ತಿಂಗಳಾದ್ಮೇಲೆ ಕೂಡ ವಿಡಿಯೋಗೆ ವ್ಯೂಸ್ ಬಂದಿರೋದಿದೆ. ನಾನು ಅನಾಲಿಟಿಕ್ಸ್ ನ ತೋರಿಸ್ತೀನಿ ನಿಮ್ಗೆ, ಆ ತರ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವಿಡಿಯೋಗಳಿಗೂ ಎಲ್ಲಿವರೆಗೂ ಬಂದು ಜನ ಕ್ಲಿಕ್ ಅಂದ್ರೆ ಸ್ಕಿಪ್ ಮಾಡಿ ಹೋಗ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ರಿ ಅಂತಂದ್ರೆ ನೀವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನೆಲ್ಲ ಸರಿ ಮಾಡ್ಕೊಂತ ಬರ್ಬೋದು. ಆವಾಗ ನಿಮ್ಮ ವಿಡಿಯೋಗಳಿಗೂ ಕೂಡ ವ್ಯೂಸ್ ಬರುತ್ತೆ. ಅದನ್ನೆಲ್ಲ ನಾನೀಗ ತೋರಿಸ್ತೀನಿ.
ಅದಾದ್ಮೇಲೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋದು. ಇದು ತುಂಬಾ ಜನ ಮಾಡಲ್ಲ. ಇದನ್ನ ನಾನು ಪ್ರತಿ ವಿಡಿಯೋದಲ್ಲೂ ತುಂಬಾ ಸಲ ಹೇಳ್ಬಿಟ್ಟಿದ್ದೀನಿ, ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ ಅಂತ. ಕನ್ಸಿಸ್ಟೆನ್ಸಿ ಅಂದ ತಕ್ಷಣ ಡೈಲಿ ವಿಡಿಯೋನ ಹಾಕಿ ಅಂತಲ್ಲ, ನಿಮ್ಮಿಂದ ಸಾಧ್ಯ ಆಯ್ತು ಅಂತಂದ್ರೆ ಹಾಕಿ, ಇಲ್ಲ ಅಂತಂದ್ರೆ ಪರವಾಗಿಲ್ಲ. ವಾರದಲ್ಲಿ ಅಟ್ಲೀಸ್ಟ್ ನೀವು 3 ವಿಡಿಯೋನಾದ್ರೂ ಹಾಕೋ ತರ ನೀವು ಮೇಂಟೈನ್ ಮಾಡಲೇಬೇಕಾಗತ್ತೆ. ಹಂಗಿದ್ದಾಗ ಮಾತ್ರನೇ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರೋದಕ್ಕೆ ಸಾಧ್ಯ. ಈಗ ನಾನು ಇಷ್ಟು ಹೇಳಿದ ಟಿಪ್ಗಳನ್ನ ಟ್ರೈ ಮಾಡ್ತೀನಿ, ನಾನು ವಿಡಿಯೋನ ಯಾವತ್ತೋ ಅಪರೂಪಕ್ಕೆ ತಿಂಗಳಿಗೊಂದು ಹಾಕ್ತೀನಿ ಅಂತಂದ್ರೆ ಗ್ಯಾರಂಟಿ ವರ್ಕ್ ಆಗಲ್ಲ. ಅದು ನೀವು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ ಮಾತ್ರನೇ ಈ ಟಿಪ್ಗಳನ್ನ ಟ್ರೈ ಮಾಡಿ, ಆಯ್ತಾ. ಇದನ್ನ ತುಂಬಾ ಜನ ಮಾಡಲ್ಲ, ಟೈಮ್ ಇಲ್ಲ ಅಂತನೋ ಏನೋ ಒಂದು ಕಾರಣಗಳು ಕೊಟ್ಕೊಂಡು ಯಾವಾಗ್ಲೋ ಅಪರೂಪಕ್ಕೆ ಒಂದೊಂದು ವಿಡಿಯೋಗಳನ್ನ ಹಾಕ್ತಾ ಇರ್ತಾರೆ. ಹಂಗ್ ಮಾಡಿದಾಗ ಆಗಲ್ಲ, ಅದು ವರ್ಕ್ ಆಗಲ್ಲ. ನಿಮಗೇನಾದ್ರೂ ಯೂಟ್ಯೂಬ್ ಅಲ್ಲಿ ಏನೋ ಒಂದು ಗ್ರೋತ್ ಆಗ್ಬೇಕು ನಿಮ್ಮ ಚಾನಲ್ ಅಂತ ಇತ್ತು ಅಂತಂದ್ರೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ. ಸಾಧ್ಯ ಆದ್ರೆ ದಿನ ಹಾಕಿ, ಪರವಾಗಿಲ್ಲ 24 ಅವರ್ಸ್ ಗ್ಯಾಪ್ ಇಟ್ಕೊಂಡು, ಇಲ್ಲ ನಮಗೆ ದಿನ ಸಾಧ್ಯ ಇಲ್ಲ ಅಂತಂದ್ರೆ ದಿನ ಬಿಟ್ಟು ದಿನ ಹಾಕಿ. ಅಟ್ಲೀಸ್ಟ್ ವಾರದಲ್ಲಿ 2 ರಿಂದ 3 ವಿಡಿಯೋ ಬರೋ ತರ ಹಾಕಿ. ಹಂಗ್ ಮಾಡಿದಿರಾ ಅಂತಂದ್ರೆ ಗ್ಯಾರಂಟಿ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ, ಗ್ಯಾರಂಟಿ ನಿಮ್ಮ ವಿಡಿಯೋಗಳು ಕೂಡ ವೈರಲ್ ಹೋಗುತ್ತೆ. ಈಗ ನಾನು ಹೇಳಿದ ತಿಪ್ಪೆ ಹೇಳದ್ನಲ್ಲ, ಇದನ್ನೆಲ್ಲ ಟ್ರೈ ಮಾಡಿ. ಆಮೇಲೆ ಜಾಸ್ತಿ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಕೊಡಕ್ ಹೋಗ್ಬೇಡಿ ಶುರುನಲ್ಲೇನೆ. ಮತ್ತೆ ಆದಷ್ಟು ತುಂಬಾ ಜನ ಸ್ಲೋ ಆಗಿ ಮಾತಾಡೋದು, ಹಂಗೆ ಮಾತಾಡಕ್ ಹೋಗ್ಬೇಡಿ. ನೀವು ಎಷ್ಟು ಫಾಸ್ಟ್ ಆಗಿ ಸ್ಟಾರ್ಟ್ ಮಾಡ್ತೀರಾ ಅಷ್ಟು ಒಳ್ಳೇದು. ನಿಮ್ಮ ವಿಷಯ ಏನಿದೆ ಅದನ್ನ ಹೇಳೋದಕ್ಕೆ ಸ್ಟಾರ್ಟಿಂಗ್ ಅಲ್ಲೇ ಶುರು ಮಾಡ್ಬಿಡ್ಬೇಕು. ನೀವು ಸ್ಟಾರ್ಟಿಂಗ್ ಅಲ್ಲೇ ಸುಮ್ಮನೆ ಹಾಯ್ ಹಲೋ ನನ್ನ ಕಂಟೆಂಟ್ ಇದು, ನನ್ನ ಚಾನಲ್ ನೇಮ್ ಇದು, ಇದನ್ನೆಲ್ಲ ಹೇಳ್ಕೊಂಡು ಕುತ್ಕೊಬೇಡಿ. ಅಲ್ಲಿ ಬೇಕಾಗಿಲ್ಲ ಅದು ಯಾರಿಗೂನು. ಅದನ್ನೆಲ್ಲ ಹೇಳ್ಕೊಂಡು ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಹಾಯ್ ಹಲೋ ಹೇಳಿ, ಹಾಯ್ ಹಲೋನೋ ನಮಸ್ಕಾರನೋ ಏನೋ ಒಂದು ಹೇಳ್ಬಿಟ್ಟು ಶುರು ಮಾಡ್ಬಿಡ್ಬೇಕು ವಿಷಯನ. ನೀವೇನ್ ಮಾತಾಡ್ಬೇಕು ಅಂತಿದ್ದೀರಾ ಅಥವಾ ನೀವೇನ್ ತೋರಿಸ್ಬೇಕು ಅಂತಿದ್ದೀರಾ ಕಂಟೆಂಟು, ಅದನ್ನ ಶುರು ಮಾಡ್ಬಿಡ್ಬೇಕು. ಆ ತರ ಅದರಲ್ಲಿ ಟೈಮ್ ವೇಸ್ಟ್ ಮಾಡಿದ್ರಿ ಅಂದ್ರೆ ಅವಾಗ್ಲೂ ಕೂಡ ಸ್ಕಿಪ್ ಮಾಡಿ ಹೋಗ್ತಾರೆ. ನಾನು ಹೇಳ್ದೆ ಅಲ್ಲ ಅವಾಗಲೇ ಅನಾಲಿಟಿಕ್ಸ್ ಅಲ್ಲಿ ತೋರಿಸ್ತೀನಿ ಅಂತ, ಅದನ್ನೇ ತೋರಿಸ್ತೀನಿ ನಾನು. ಎಲ್ಲಿ ನಿಮ್ಮ ವಿಡಿಯೋ ಎಷ್ಟು ನಿಮಿಷಕ್ಕೆ ಬಂದು ಸ್ಕಿಪ್ ಮಾಡಿ ಹೋಗ್ತಿದ್ದಾರೆ ಅನ್ನೋದನ್ನ ನೀವು ನೋಡ್ಕೊಂಡಿದ್ದೀರಾ ಅಂತಂದ್ರೆ ಅವಾಗ ನೀವು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಚೇಂಜ್ ಮಾಡ್ಕೊಬಹುದು. ಅದು ಬರ್ದೇ ಇರೋ ತರ ಮಾಡ್ಕೊಬಹುದು, ಆಯ್ತಾ. ಇದನ್ನೆಲ್ಲ ನೋಡ್ಕೊಬೇಕಾಗತ್ತೆ. ಈಗ ನಾನು YT ಸ್ಟುಡಿಯೋನ ಓಪನ್ ಮಾಡಿಬಿಟ್ಟು ಫಸ್ಟ್ ಇವಾಗ ಏನೇನೆಲ್ಲ ಹೇಳಿದೆ ಅದ್ರ ಬಗ್ಗೆ ನಾನು ತೋರಿಸ್ತೀನಿ ನಿಮ್ಗೆ, ಅದನ್ನ ನೋಡ್ಕೊಳ್ಳಿ, ಆಯ್ತಾ. ಈಗ ನಾನು YT ಸ್ಟುಡಿಯೋ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡಿಕೊಂಡು ಇಲ್ಲಿ ನಿಮಗೆ ಅನಾಲಿಟಿಕ್ಸ್ ಅಂತ ಕಾಣಿಸ್ತಿದೆ ಅಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ನಿಮಗೆ ಆಡಿಯನ್ಸ್ ಅಂತ ಕಾಣಿಸ್ತಾ ಇರ್ತಾರೆ. ಆಡಿಯನ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಹಿಂಗೆ ಸ್ಕ್ರೋಲ್ ಮಾಡಿದ್ರಿ ಅಂತಂದರೆ ಇಲ್ಲಿ ನಿಮಗೆ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್ ಅಂತ ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿ ನಿಮ್ಮ ಟೈಮ್ ಅಂದರೆ ಯಾವ ಟೈಮಲ್ಲಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ಬೋದು ಅಂತ ಇಲ್ಲಿ ಒಂದಷ್ಟು ಟೈಮಿಂಗ್ಸು ಇದೆ. ಈ ಟೈಮಲ್ಲಿ ಇಲ್ಲಿ ಡಾರ್ಕ್ ಪಿಂಕ್ ಕಲರಲ್ಲಿ ಏನು ಕಾಣಿಸ್ತಿದೆಯಲ್ಲ, ಈ ಟೈಮಲ್ಲೆಲ್ಲ ನಿಮಗೆ ನಿಮ್ಮ ಆಡಿಯನ್ಸು ನಿಮ್ಮ ವಿಡಿಯೋ ನೋಡೋದಕ್ಕೆ ರೆಡಿ ಇರ್ತಾರೆ ಅಂತ ಅಂದ್ಬಿಟ್ಟು. ಇನ್ನು ಸ್ಟಾರ್ಟಿಂಗಲ್ಲಿ ಏನು ಕಲರ್ ಕಾಣ್ತಿದೆ, ಈ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲಿ ಅಪ್ಲೋಡ್ ಮಾಡಿದಾಗ ಕೆಲವೊಂದು ಸರಿ ವ್ಯೂಸ್ ಬರಲ್ಲ ಅಂತ ಅಂದ್ಬಿಟ್ಟು. ಇಲ್ಲಿ ಫುಲ್ ಪಿಂಕ್ ಕಲರ್ ಡಾರ್ಕಲ್ಲಿ ಏನು ಕಾಣಿಸ್ತಿದೆ ಅಲ್ಲ, ಇದು ನಮ್ಮ ವ್ಯೂವರು ಈ ಟೈಮಲ್ಲಿ ನೋಡೋದಕ್ಕೆ ರೆಡಿ ಇರ್ತಾರೆ ವಿಡಿಯೋ ಅಂತ ಅಂದ್ಬಿಟ್ಟು. ಇದು ವರ್ಕ್ ಆಗತ್ತೆ ಅಂತಲೂ ನಾನು ಹೇಳಲ್ಲ, ಆಗದೆ ಇಲ್ಲ ಅಂತಲೂ ನಾನು ಹೇಳಕ್ಕೆ ಬರಲ್ಲ. ನೀವು ಈ ಟೈಮ್ನ ನೋಡಿಕೊಂಡು ಅಪ್ಲೋಡ್ ಮಾಡಿ ನೋಡಿ ಏನಾದರೂ ಆಗುತ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಯಾಕೆಂದರೆ ನನಗೆ ಇದು ವರ್ಕ್ ಆಗಿಲ್ಲ, ಎಲ್ರಿಗೂ ಇದು ವರ್ಕ್ ಆಗಲ್ಲ. ನನಗೆ ಒಂದು ಟೈಮಿಂಗ್ಸ್, ಈಗ ನಾನು ಪ್ರತಿ ಸಲ ಫಸ್ಟ್ ಎಲ್ಲ ವ್ಲಾಗ್ಗಳು ಮಾಡೋ ಟೈಮಲ್ಲಿ ಸಂಜೆ 6 ಗಂಟೆಗೆ ಅಪ್ಲೋಡ್ ಮಾಡ್ತಾಯಿದ್ದೆ. ಆವಾಗೂ ನನಗೆ ವ್ಯೂಸ್ ಬರ್ತಾಯಿತ್ತು ವ್ಲಾಗ್ಗಳಿಗೆ. ಇಲ್ಲ ಅಂತಂದರೆ ಮಧ್ಯದಲ್ಲಿ ಸ್ವಲ್ಪ ಟೈಮು ಮಧ್ಯಾಹ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆವಾಗ ಒಂಚೂರು ವ್ಯೂಸ್ ಬರ್ತಾ ಇರಲಿಲ್ಲ. ಅದಾದಮೇಲೆ ನಾನು ಟೈಮ್ ಫಿಕ್ಸ್ ಮಾಡ್ಕೊಂಡಿದ್ದು ಬೆಳಗ್ಗೆ 8 ಗಂಟೆಗೆ ಹಾಕೋದು. ಆ ಥರ ನೀವು ಟ್ರೈ ಮಾಡಿ, ಎಲ್ಲ ಟೈಮ್ನು ಟ್ರೈ ಮಾಡಿ. ಅದರಲ್ಲಿ ನಿಮಗೆ ಯಾವ ಟೈಮಲ್ಲಿ ವ್ಯೂಸ್ ಬರುತ್ತೆ ಅಲ್ಲ ಆ ಟೈಮ್ನ ಫಿಕ್ಸ್ ಮಾಡ್ಕೊಳ್ಳಿ. ಅದೇ ಟೈಮ್ನೇ ಫಿಕ್ಸ್ ಮಾಡಿಕೊಂಡು ಡೈಲಿ ಅದೇ ಟೈಮ್ಗೆ ಹಾಕಿ, ಅವಾಗ ಗ್ಯಾರಂಟಿ ನಿಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಪೀಕ್ ಅವರ್ಸ್ ನೋಡಿಕೊಂಡು, ಅದು ಪೀಕ್ ಅವರ್ ಬರೋದಕ್ಕೂ 1 ಅವರ್ಗೆ ಮುಂಚೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ನಿಮ್ಮ ಕಂಟೆಂಟು ತಮ್ನೈಲು ಟೈಟ್ಲು ಎಲ್ಲ ಚೆನ್ನಾಗಿತ್ತು ಅಂತಂದರೆ ಗ್ಯಾರಂಟಿ ನಿಮ್ಮ ವಿಡಿಯೋ ವೈರಲ್ ಹೋಗುತ್ತೆ, ಆಯಿತಾ. ಈಗ ನಿಮ್ಮ ವಿಡಿಯೋಗಳದ್ದು ಅನಾಲಿಟಿಕ್ಸ್ನ ಚೆಕ್ ಮಾಡ್ಕೊಬೇಕು ಅಂತ ಆವಾಗಲೇ ಹೇಳಿದೆ ನಾನು. ಇಲ್ಲಿ ನಾನು ಈ ವಿಡಿಯೋನೇ ಕ್ಲಿಕ್ ಮಾಡ್ಕೊತೀನಿ. ಮೊನ್ನೆ ವೈರಲ್ ಆಗಿರೋ ವಿಡಿಯೋ ಇದು. ಇದಕ್ಕೆ 2.2K ವ್ಯೂಸು, ಇವಾಗಲೂ ವ್ಯೂಸ್ ಹೋಗ್ತಾ ಇದೆ. ಇಲ್ಲಿ ಏನು ಮಾಡಬೇಕು ಅಂದರೆ ವಿಡಿಯೋನ ಕ್ಲಿಕ್ ಮಾಡ್ಕೊಂಡ್ಮೇಲೆ ನೀವು ಇಲ್ಲಿ ವಿಡಿಯೋ ಪರ್ಫಾರ್ಮೆನ್ಸ್ ಅಂತ ಕಾಣಿಸ್ತಿದೆ ಅಲ್ವಾ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ವಿಡಿಯೋಗೆ ವ್ಯೂಸ್ ಎಷ್ಟು ಬಂದಿದೆ ಇದಕ್ಕೆ ಇಲ್ಲಿ ಮೇಲೆ ಓವರ್ ವ್ಯೂ ಪಕ್ಕದಲ್ಲಿ ರೀಚ್ ಕಾಣಿಸ್ತಾ ಇದೆ, ಆ ರೀಚ್ನ ಕ್ಲಿಕ್ ಮಾಡ್ಕೊಳ್ಳಿ. ಪ್ರತಿ ಸಲ ರೀಚ್ನ ಚೆಕ್ ಮಾಡಿ. ಇಲ್ಲಿ ರೀಚ್ ಸ್ಟಾಪ್ ಆಗಿದೆಯಾ ಹೋಗ್ತಿದೆಯಾ ಅದು ನಿಮಗೆ ಗೊತ್ತಾಗುತ್ತೆ. ಇಲ್ಲಿ 20.7 ರೀಚ್ ಕೊಟ್ಟಿರೋದು, ಅದರಲ್ಲಿ ನನಗೆ 2.2K ವ್ಯೂಸ್ ಬಂದಿದೆ, ಆಯಿತಾ.
ಅದಾದಮೇಲೆ ಇಲ್ಲಿ ಕ್ಲಿಕ್ ಥ್ರೂ ರೇಟ್ನ ಚೆಕ್ ಮಾಡ್ಕೊಳ್ಳಿ. 9.5% ಇನ್ನೂ ಇದೆ ಕ್ಲಿಕ್ ಥ್ರೂ ರೇಟು. ಇದು 4ಗಿಂತ ಕಮ್ಮಿ ಆಗಬಾರ್ದು ಕ್ಲಿಕ್ ಥ್ರೂ ರೇಟು. ಅರ್ಥ ಆಗ್ತಿದೆಯಾ? 4%ಗಿಂತ ಕಮ್ಮಿ ಏನಾದರೂ ಆಯಿತು ಅಂತಂದರೆ ಆ ವಿಡಿಯೋ ಡೆಡ್ ಆದಂಗೆ, ಅದು ಕಮ್ಮಿ ಆಗಬಾರ್ದು, ಅದಕ್ಕಿಂತ ಜಾಸ್ತಿನೇ ಇರಬೇಕು. ಆದಷ್ಟು 6, 7 ಇಷ್ಟಿರೋಷ್ಟಾದರೂ ನೋಡ್ಕೊಳ್ಳೇಬೇಕಾಗತ್ತೆ ಪ್ರತಿ ವಿಡಿಯೋಗೂ, ಅದಕ್ಕಿಂತ ಕಮ್ಮಿ ಆಗಬಾರ್ದು. ಆಯಿತಾ? ಅದಾದಮೇಲೆ ಇಲ್ಲಿ ಎಂಗೇಜ್ಮೆಂಟು ನೋಡಬೇಕಾಗತ್ತೆ. ಎಂಗೇಜ್ಮೆಂಟಲ್ಲಿ ನಿಮಗೆ ವಾಚ್ ಟೈಮ್ ಎಷ್ಟು ಬಂದಿದೆ. ಈ ವಿಡಿಯೋದಲ್ಲಿ ನನಗೆ ಇದೊಂದೇ ವಿಡಿಯೋದಲ್ಲಿ ನೋಡಿ 95 ಅವರ್ ವಾಚ್ ಅವರ್ ಬಂದಿದೆ ಇದಕ್ಕೆ. ಮತ್ತು ಇಲ್ಲಿ ಆ್ಯಾವ್ರೇಜು ವ್ಯೂ ಡ್ಯುರೇಷನ್ ಬಂದುಬಿಟ್ಟು ಕಮ್ಮಿ ಆಗಿದೆ. ಇದು ಹೋಗ್ತಾ ಹೋಗ್ತಾ ಕಮ್ಮಿ ಆಗುತ್ತೆ. ಸ್ಟಾರ್ಟಿಂಗಲ್ಲಿ ಇದಕ್ಕೆ ನನಗೆ 3 ನಿಮಿಷಕ್ಕಿಂತ ಜಾಸ್ತಿ ಇತ್ತು. ಆಯಿತಾ? ಈಗ ಬರ್ತಾ ಕಮ್ಮಿ ಆಗ್ತಾ ಇದೆ. ಇದು ಹಿಂಗೆ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಕಮ್ಮಿ ಆಗ್ತಾ ಬರ್ತಾ ಇದ್ದಾಗ ಇದಕ್ಕೆ ವ್ಯೂಸ್ ಬರೋದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಆಯಿತಾ? ಈ ಥರ ಇರುತ್ತೆ. ಸ್ಟಾರ್ಟಿಂಗಲ್ಲಿ ಇದಕ್ಕೆ ನಿಮಗೆ ಸ್ಟಾರ್ಟಿಂಗ್ ಆಗಲಿ ಎಂಡಿಂಗ್ ಆಗಲಿ 2 ನಿಮಿಷಕ್ಕಿಂತ ಕಮ್ಮಿ ಆಗಬಾರ್ದು. ಆ್ಯಾವ್ರೇಜ್ ವ್ಯೂ ಡ್ಯುರೇಷನ್ನು 2 ನಿಮಿಷಕ್ಕಿಂತ ಕಮ್ಮಿ ಆಗಬಾರ್ದು. ಇಲ್ಲಿ ಹಿಂಗೆ ಕಮ್ಮಿ ಆಗ್ತಿದೆ ಅಂತ ಅಂದಾಗ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಆ್ಯಾವ್ರೇಜ್ ವ್ಯೂ ಡ್ಯುರೇಷನ್ನು ಯಾಕೆ ಕಮ್ಮಿ ಆಗ್ತಿದೆ ಅಂತಲೂ ನೋಡಬೇಕಾಗತ್ತೆ ನಾವಿವಾಗ. ಅದನ್ನು ನೋಡಬೇಕು ಅಂತಂದರೆ ವಾಪಸ್ ನಾನು ಬಂದು ಇದನ್ನು ಕ್ಲಿಕ್ ಮಾಡ್ಕೊತೀನಿ ರೀ. ಇಲ್ಲಿ ನಮಗೆ ಆಡಿಯನ್ಸ್ ರಿಟೆನ್ಷನ್ ಅಂತ ಕಾಣಿಸ್ತಿದೆಯಾ, ಇದನ್ನು ನೋಡಬೇಕಾಗತ್ತೆ. ಇಲ್ಲೇ ಆ್ಯಾವ್ರೇಜು ವ್ಯೂ ಡ್ಯುರೇಷನ್ನ ನೋಡಬೇಕಾಗಿರೋದು ನಾವು. ಇಲ್ಲಿ ನೋಡಿ ಇಂಟ್ರೋನಲ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜನ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿ ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಟಾಪ್ ಮೂಮೆಂಟ್ ನೋಡಬೇಕು. ಈ ಟಾಪ್ ಮೂಮೆಂಟು ಏನಾದರೂ ಫುಲ್ಲು ಇಷ್ಟು ಪೂರ್ತಿಯಾಗಿತ್ತು ಅಂತಂದರೆ ನಿಮ್ಮ ವಿಡಿಯೋ ಚೆನ್ನಾಗಿದೆ, ಫುಲ್ಲು ವಿಡಿಯೋನ ನೋಡ್ತಾ ಇದ್ದಾರೆ ಅಂತ, ಎಲ್ಲೂ ಸ್ಕಿಪ್ ಮಾಡದೆ ನೋಡ್ತಾ ಇದ್ದಾರೆ ಅಂತ ಅರ್ಥ. ಮತ್ತು ಇಲ್ಲಿ ಸ್ಪೈಕ್ ಅಂತ ಇದೆ, ಇದಕ್ಕೆ ಯಾವುದೇ ಸ್ಪೈಕ್ ಬಂದಿಲ್ಲ. ಸ್ಪೈಕ್ ಏನಾದರೂ ಇತ್ತು ಅಂತಂದರೆ ಇಲ್ಲಿ ನಿಮಗೆ ಎಲ್ಲಾದರೂ ಸ್ಪೈಕ್ ಕಾಣಿಸ್ತು, ಇವಾಗ ಈ ಪಾಯಿಂಟೇ ಸ್ಪೈಕ್ ಅಂತ ಅಂದ್ಕೊಳ್ಳಿ, ಇದು ಸ್ಪೈಕ್ ಕಾಣಿಸ್ತಿದೆ ಅಂತಂದರೆ ಆ ಮೂಮೆಂಟು ಆ ಪಾರ್ಟ್ನ ಅವರು ಮತ್ತೆ ರಿಪೀಟೆಡ್ ಆಗಿ ವಾಪಸ್ ಬಂದು ನೋಡಿದ್ದಾರೆ. ಅಂದರೆ ಫುಲ್ ಮುಂದಕ್ಕೆ ಹೋಗ್ಬಿಟ್ಟಿದ್ದಾಗ ಅದೇನೋ ನೋಡಬೇಕು ಅಂತ ವಾಪಸ್ ಬಂದು ನೋಡಿದ್ದಾರೆ. ಮತ್ತು ಅದನ್ನು ಶೇರ್ ಮಾಡಿದ್ದಾರೆ ಅಂತಲೂ ಕೂಡ ಆಗುತ್ತೆ, ಅದೇನಾದ್ರು ಸ್ಪೈಕ್ ಅಂತ ಬಂದಿತ್ತು ಅಂತಂದರೆ. ಇಲ್ಲಿ ಡಿಪ್ ಅಂತ ಕಾಣಿಸ್ತಿದೆ ನೋಡಿ, ಈ ಡಿಪ್ನ ಕ್ಲಿಕ್ ಮಾಡಿದಾಗ ತುಂಬ ಜನ ಈ ಪಾರ್ಟಿಂದ ಇಲ್ಲಿವರೆಗೂ ಕೂಡ ಸ್ಕಿಪ್ ಮಾಡಿದ್ದಾರೆ, ವಿಡಿಯೋನ ಸ್ಕಿಪ್ ಮಾಡಿ ಮುಂದಕ್ಕೆ ಬಂದುಬಿಟ್ಟಿದ್ದಾರೆ. ಅದಕ್ಕೆ ಇಲ್ಲಿ ಬರ್ತಾ ಡೌನ್ ಆಗಿರೋದು. ಸ್ಟಾರ್ಟಿಂಗಲ್ಲಿ ಇಲ್ಲಿ ಹೈ ಇದೆ, ಬರ್ತಾ ಡೌನ್ ಆಗಿದೆ ಅಲ್ಲ, ಇದನ್ನು ಚೆಕ್ ಮಾಡ್ಕೊಬೇಕು. ಇದನ್ನು ತುಂಬ ಜನ ನೋಡಲ್ಲ. ಇಲ್ಲಿ ಇಷ್ಟು ಪಾರ್ಟನ್ನ ಸ್ಕಿಪ್ ಮಾಡಿದ್ದಾರೆ, ಹಾಗಾಗಿ ಅದು ಕೆಳಗೆ ತೋರಿಸ್ತಾ ಇದೆ, ಡಿಪ್ ಆಗಿದೆ ಅದು. ಆ ಥರ ತುಂಬ ಇರಬಾರ್ದು ಜಾಸ್ತಿ. ಈ ವಿಡಿಯೋಗೆ ಅಷ್ಟಿದ್ರೂ ಕೂಡ ವ್ಯೂಸ್, ಅದು ವೈರಲ್ ಹೋಗಿರೋದ್ರಿಂದ ವ್ಯೂಸ್ ಹೋಗ್ತಾ ಇದೆ, ಇವಾಗಲೂ ಹೋಗ್ತಾ ಇದೆ. ಈ ಥರ ಸ್ಟಾರ್ಟಿಂಗಲ್ಲೇ ಆಯಿತು ಅಂತಂದರೆ ಆವಾಗ ಅದು ವ್ಯೂಸು ಸ್ಟಾಪ್ ಆಗಿಬಿಡುತ್ತೆ, ವ್ಯೂಸ್ ಬರಲ್ಲ. ಇದನ್ನು ನಾವು ಚೆಕ್ ಮಾಡ್ಕೊಬೇಕಾಗತ್ತೆ. ಇದನ್ನು ಚೆಕ್ ಮಾಡಿಕೊಂಡು ಈ ಪಾರ್ಟ್ ಏನಿದು ಯಾವುದನ್ನು ಸ್ಕಿಪ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ ಅಥವಾ ಸ್ಕಿಪ್ ಮಾಡಿ ವಿಡಿಯೋನೇ ನೋಡದೆ ಹೋಗಿದ್ದಾರೆ ಅನ್ನೋದು ಈ ಪಾರ್ಟ್ನ. ಯಾಕಂದರೆ ಅದು $1 ಬಂದಿರೋದು ಅನ್ನೋ ವಿಷಯನೇನೋ ಹೇಳ್ತಾ ಇರೋ ಟೈಮಲ್ಲಿ ಸ್ಕಿಪ್ ಮಾಡಿ ಹೋಗಿದ್ದಾರೆ. ಯಾಕಂದರೆ ಈ $1 ಬಂದಿರೋದನ್ನು ನೋಡಬೇಕಾ ಅಂತ ಏನಾದರೂ ಅವ್ರ ಮನಸ್ಸಲ್ಲಿದ್ದು ಅದನ್ನು ಸ್ಕಿಪ್ ಮಾಡಿ ಹೋಗಿದ್ದಾರೆ, ವಿಡಿಯೋನ ನೋಡ್ದೇನೆ ಹೋಗಿದ್ದಾರೆ, ಅಥವಾ ಮುಂದಕ್ಕೆ ಸ್ಕಿಪ್ ಮಾಡಿನೂ ಬಂದಿರ್ಬೋದು. ಆ ಥರ ಇರುತ್ತೆ. ಇಷ್ಟು ಪೂರ್ತಿಯಾಗಿ ಇಲ್ಲಿ ತನಕ ಏನು ಕಾಣಿಸ್ತಿದೆ ಈ ಪಿಂಕ್ ಲೈನು, ಇಲ್ಲಿ ತುಂಬ ಜನ ನೋಡ್ತಾ ಇರೋದು 2 ನಿಮಿಷ 37 ಸೆಕೆಂಡ್ ತನಕ ನೋಡ್ತಾ ಇದ್ದಾರೆ. ಇದನ್ನೇ ನೋಡ್ಕೊಬೇಕಾಗಿರೋದು ನೀವು. ಈ ಥರ ಏನಾದರೂ ಇತ್ತು ಅಂತಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಆದಷ್ಟು ಕಟ್ ಮಾಡಿ ಇವನ್ನೆಲ್ಲ ರಿಮೂವ್ ಮಾಡಿಕೊಂಡು ಸ್ವಲ್ಪ ನೋಡೋ ಥರ ಮಾಡ್ಕೊಬೇಕಾಗತ್ತೆ. ತುಂಬ ಈ ಥರ ಪ್ರತಿ ವಿಡಿಯೋಗೂ ಈ ಥರ ಬರ್ತಾಯಿತ್ತು ಅಂತಂದರೆ ಹೋಗ್ತಾ ನಿಮ್ಮ ಬೇರೆ ವಿಡಿಯೋಗಳಿಗೂ ಕೂಡ ವ್ಯೂಸ್ ಬರದೇ ಇರೋ ಥರ ಆಗ್ಬೋದು. ಹಾಗಾಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಈ ಥರ ಆಗದೆ ಇರೋ ಥರ ನಾವು ಸರಿ ಮಾಡ್ಕೊಬೇಕಾಗತ್ತೆ. ಓಕೆನಾ? ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವಾಗ ನೋಡಿದ್ರಲ್ಲ, ನಾನು ಹೇಳಿರೋ ಈ ಟಿಪ್ಗಳನ್ನ ಟ್ರೈ ಮಾಡಿ ನೋಡಿ. ಇದೆಲ್ಲಾನು ನನಗೆ ವರ್ಕ್ ಆಗಿರೋದು. ನಾನು ಇದರಲ್ಲಿ ಎಷ್ಟೋ ಚೇಂಜಸ್ಗಳನ್ನ ಮಾಡ್ಕೊಂಡ್ಮೇಲೆ ನನ್ನ ವಿಡಿಯೋಗಳಿಗೆ ವ್ಯೂಸ್ ಬಂದಿರೋದು. ಹಾಗಾಗಿ ನಾನು ಇವತ್ತು ಇದನ್ನ ನಿಮಗೂ ಶೇರ್ ಮಾಡಿದ್ದೀನಿ. ನೀವು ಕೂಡ ಇದನ್ನ ಟ್ರೈ ಮಾಡಿ. ನಿಮ್ಮ ವಿಡಿಯೋಗಳಿಗೂ ವ್ಯೂಸ್ ಬಂತೋ ಇಲ್ವೋ ಅನ್ನೋದನ್ನ ನನಗೆ ಕಮೆಂಟಲ್ಲಿ ಹೇಳಿ, ಆಯ್ತಾ? ಅಷ್ಟೇ. ಇವತ್ತಿನ ವಿಡಿಯೋ ಕೂಡ ಇಷ್ಟೇನೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.